ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಪಿಂಚಣಿಗಳ ಒಂದು ಸುದ್ದಿಯೇ ಈ ತುಂಬ ಪೂರ್ತಿ ಹರಿದಾಡ್ತಾ ಇದೆ. ಹೌದು, ಇವತ್ತು ಕೂಡ ಪಿಂಚಣಿಗೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳ ಮೂಲದಿಂದ ಒಂದು ಸುದ್ದಿ ಬಂದಿದೆ ಸ್ನೇಹಿತರೆ. ಅದು ನಮ್ಮ ವಿಶೇಷ ಚೇತನರ, ಹಿರಿಯ ನಾಗರಿಕರ ಮತ್ತು ವಿಧವಾ ಪಿಂಚಣಿ ಪಡೆಯುತ್ತಿರುವವರ ಬಗ್ಗೆ. ಬನ್ನಿ, ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅದು ನಿಜವಾಗ್ಲೂ ಕೂಡ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆಯನ್ನು ಪ್ರತಿದಿನ ತಪ್ಪದೇ ವೀಕ್ಷಿಸಿ ಲೈಕ್ ಮಾಡಿ. ಸ್ನೇಹಿತರೆ, ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ತಿಳಿಸಿರುವಂತೆ ಈಗಾಗಲೇ 23 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಏನು ಪಿಂಚಣಿಯನ್ನು ಪಡ್ಕೊತಾ ಇದ್ದಾರೆ, ಅವರ ಅರ್ಹತೆ ಬಗ್ಗೆ ಪ್ರಶ್ನೆಗಳು ಎದ್ದಿವೆ, ಅನುಮಾನಗಳು ಎದ್ದಿವೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯೋಜನೆಗಳನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಗೃಹ ಜ್ಯೋತಿ ಪರಿಷ್ಕರಣೆ ಆಗಿದೆ, ಮತದಾರರ ಪಟ್ಟಿಗಳ ಪರಿಷ್ಕರಣೆ ಆಗಿದೆ. ಈಗ ಬಂದು ನಮ್ಮ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ತಗೊಳ್ತಾ ಇರ್ತಕ್ಕಂಥ ಪಿಂಚಣಿ ಫಲಾನುಭವಿಗಳ ಪರಿಷ್ಕರಣೆಗೆ ಸಹ ಸರ್ಕಾರ ಮುಂದಾಗಿದೆ ಅಂತಕ್ಕಂಥ ಒಂದು ಸುಳಿವು ಈ ಸುದ್ದಿಯಿಂದ ಸಿಗ್ತಾ ಇದೆ. ಸ್ನೇಹಿತರೆ, ನೋಡೋಣ ಈ ಸುದ್ದಿ ಎಷ್ಟು ಸತ್ಯ ಅಂತಕ್ಕಂಥದ್ದು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಸದನದಲ್ಲಿ ಮಾತಾಡಿರುವ ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅಂದರೆ 24 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಪಿಂಚಣಿ ಪಡೆಯಲು ಅರ್ಹರಿದ್ದಾರಾ ಅಂತಕ್ಕಂಥ ಒಂದು ಅನುಮಾನವನ್ನು ಸರ್ಕಾರ ವ್ಯಕ್ತಪಡಿಸಿದೆ. ಅದು ಅನುಮಾನವನ್ನು ವ್ಯಕ್ತಪಡಿಸೋಕ್ಕೆ ಅವರು ಹಲವಾರು ಕಾರಣಗಳನ್ನು ನೀಡಿದ್ದಾರೆ. ಮೊದಲನೇದಾಗಿ, ಕೆಲವರು SSY ಅಂದರೆ ಸಂಧ್ಯಾ ಸುರಕ್ಷಾ ಪಿಂಚಣಿಯನ್ನು ವಯಸ್ಸು ಇಲ್ಲದಲೇ ಇದ್ದರೂ ಕೂಡ, ಕಡಿಮೆ ವಯಸ್ಸು ಇದ್ದರೂ ಕೂಡ ಅವರು ಪಿಂಚಣಿಯನ್ನು ಪಡೀತಿದ್ದಾರೆ. ಇಂತಹವರ ಒಂದು ದಾಖಲಾತಿಗಳ ಪರಿಶೀಲನೆ ಆಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ, ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಉದಾಹರಣೆಗೆ ಸುಮಾರು 50 ವರ್ಷ, 58 ವರ್ಷ, 59 ವರ್ಷ ಇರ್ತಕ್ಕಂಥವ್ರು ಸಂಧ್ಯಾ ಸುರಕ್ಷಾ ಪಿಂಚಣಿಯನ್ನು ತಗೊತಾ ಇದ್ದಾರೆ. ಅದರ ಬಗ್ಗೆ ಕೂಲಂಕುಷ ಪರಿಶೀಲನೆ ಆಗಬೇಕು ಅಂತಕ್ಕಂಥ ಮಾಹಿತಿ ಒಂದು. ಎರಡನೇದು, ವಿಧವಾ ವೇತನ. ಅವರು ವಿಧವೆ ಅಲ್ಲದಿದ್ದರೂ ಕೂಡ ಕೆಲವರು ಸುಳ್ಳು ದಾಖಲಾತಿಗಳನ್ನು ನೀಡಿ ವಿಧವಾ ವೇತನ ಪಡೀತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ. ಮೂರನೇ ಮಾಹಿತಿ ಬಂದು ಈ GST ಟ್ಯಾಕ್ಸ್ ರಿಟರ್ನ್ಸ್ ಏನಿರ್ತಾರೆ ಅವರು ಕೂಡ ಪಿಂಚಣಿಯನ್ನು ಪಡೀತಾ ಇದ್ದಾರೆ. ಈ 24 ಲಕ್ಷ ಫಲಾನುಭವಿಗಳು ಏನಿದ್ದಾರೆ, ಅನುಮಾನಾಸ್ಪದ ಫಲಾನುಭವಿಗಳು, ಅವ್ರ ಜೊತೆಯಲ್ಲಿ ಟ್ಯಾಕ್ಸ್ ಕೂಡ ಸರ್ಕಾರಕ್ಕೆ ಕಟ್ತಾ ಇದ್ದಾರೆ. ಅಂಥವರು ಕೂಡ ಪಿಂಚಣಿಯನ್ನು ಪಡೀತಾ ಇದ್ದಾರೆ. ಆರನೇದು ಬಂದುಬಿಟ್ಟು APL ಕಾರ್ಡನ್ನು ಹೊಂದಿರತಕ್ಕಂಥವ್ರು, ಅಂದರೆ ಆದಾಯ ಜಾಸ್ತಿ ಹೊಂದಿರತಕ್ಕಂಥವ್ರು, ಆಸ್ತಿಯನ್ನು 2 ಎಕರೆಗೂ ಹೆಚ್ಚು ಆಸ್ತಿಯನ್ನು ಹೊಂದಿರತಕ್ಕಂಥವ್ರು ಕೂಡ ಪಿಂಚಣಿಯನ್ನು ಪಡೀತಾ ಇದ್ದಾರೆ ಇರತಕ್ಕಂಥ ಒಂದು ಅನುಮಾನವನ್ನು ಸರ್ಕಾರ ವ್ಯಕ್ತಪಡಿಸಿದೆ. ಕೊನೆಯದಾಗಿ ನಮ್ಮ ಅಂಗವಿಕಲ ವೇತನ. ಹೌದು, ಅಂಗವಿಕಲ ವೇತನದಲ್ಲಿ ಏನು ನಿರೀಕ್ಷಿತ ಪರ್ಸೆಂಟೇಜ್ ಇರ್ತದೆ, ಅಂದರೆ ಅಂಗವಿಕಲತೆ ಸ್ವರೂಪ 75% ಮೇಲ್ ಇರ್ತಕ್ಕಂಥ ಅಂಗವಿಕಲರು ಅಲ್ಲದೆ 40% ಕೆಳಗಿರ್ತಕ್ಕಂಥ, ಅಂದರೆ ಅತಿ ಕಡಿಮೆ ಅಂಗವೈಕಲ್ಯ ಹೊಂದಿರತಕ್ಕಂಥವರು ಕೂಡ ಪಿಂಚಣಿಯನ್ನು ಪಡೀತಾ ಇದ್ದಾರೆ. ಹಾಗಾಗಿ ಅಂಗವಿಕಲತೆ ಪ್ರಮಾಣ ಪತ್ರ ಪ್ಲಸ್ ಅವರ GPS ವರದಿಯನ್ನು ತರಿಸ್ಕೊಂಡು ಇವರ ಪಿಂಚಣಿಯನ್ನು ಮುಂದಕ್ಕೆ ಮುಂದುವರಿಸಬೇಕು ಅಥವಾ ನಿಲ್ಲಿಸಬೇಕು ಅಂತಕ್ಕಂಥ ತೀರ್ಮಾನ ಸರ್ಕಾರ ತೆಗೆದುಕೊಳ್ಳಲಿದೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ APL ಕಾರ್ಡ್ ಹೊಂದಿರತಕ್ಕಂಥವ್ರು, ಆದಾಯ ಮೂಲವನ್ನು ಜಾಸ್ತಿ ಇರ್ತಕ್ಕಂಥವ್ರು ಹಾಗೂ ಕಡಿಮೆ ವಯಸ್ಸಿನ ಏನು ಹಿರಿಯ ನಾಗರಿಕರಿದ್ದಾರೆ, ವಯಸ್ಸು 60 ವರ್ಷ ದಾಟಿಲ್ಲ ಅಂಥವರು ಕೂಡ ಪಿಂಚಣಿಯನ್ನು ಪಡೀತಾ ಇದ್ದಾರೆ. ಅವರ ಒಂದು ಪರಿಶೀಲನೆ ಕೂಡ ಮಾಡಬೇಕಾಗ್ತದೆ. ಹಲವಾರು ಜಿಲ್ಲೆಗಳಲ್ಲಿ ವಿಧವೆ ಅಲ್ಲದಿದ್ದರೂ ಕೂಡ ವಿಧವಾ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ, ಅಂದರೆ ಸುಳ್ಳು ದಾಖಲಾತಿಗಳನ್ನು ನೀಡಿ ವಿಧವಾ ವೇತನವನ್ನು ಪಡೀತಾ ಇರತಕ್ಕಂಥ ಅನುಮಾನ ಕೂಡ ಸರ್ಕಾರ ವ್ಯಕ್ತಪಡಿಸಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ ಎಲ್ಲ ಯೋಜನೆಗಳ ಪರಿಷ್ಕರಣೆಯಂತೆ ನಮ್ಮ ಸಾಮಾಜಿಕ ಭದ್ರತಾ ಯೋಜನೆಯ ಪಿಂಚಣಿಗಳ ಪರಿಷ್ಕರಣೆಯನ್ನು ಕೂಡ ಮಾಡಬೇಕು ಅಂತಕ್ಕಂಥ ಸುಳಿವನ್ನು ಸರ್ಕಾರ ನೀಡಿದೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಸ್ನೇಹಿತರೆ, ಇದರ ಒಂದು ನೇರವಾಗಿರ್ತಕ್ಕಂತಹ ಎಫೆಕ್ಟು ಮತ್ತೆ ನಮಗೆ ಕಾಣ್ತಾ ಇರೋದೇನಪ್ಪ ಅಂದರೆ, ಮತ್ತೆ ಎಲ್ಲಿ ಪಿಂಚಣಿ ನಿಂತು ಹೋಗುತ್ತೋ, ಈ ಒಂದು ಪರಿಷ್ಕರಣೆಗಳ ನೆಪವೊಡ್ಡಿ ಸರ್ಕಾರ ಈಗಾಗಲೇ ಮೂಲ ದಾಖಲಾತಿ ಪರಿಶೀಲನೆ, ಆದಾಯ ಪ್ರಮಾಣ ಪತ್ರ ಪರಿಶೀಲನೆ ಅಂತ ಹೇಳ್ಬಿಟ್ಟು ನಮಗೆ ಈಗಾಗಲೇ ಮಾರ್ಚ್ ತಿಂಗಳಿಂದ ಹಲವಾರು ಜಿಲ್ಲೆಗಳಲ್ಲಿ ಸುಮಾರು ಲಕ್ಷಾಂತರ ಪಿಂಚಣಿದಾರರಿಗೆ ಪಿಂಚಣಿ ಪಾವತಿ ಆಗಿಲ್ಲ. ಆದರೆ ಮತ್ತೊಂದು ಈ ಸುದ್ದಿಯ ಪ್ರಕಾರ ಇನ್ನೂ ಎಲ್ಲಿ 3-4 ತಿಂಗಳು, ಅಂದರೆ
ಈ ವರ್ಷ ಪೂರ್ತಿಯಲ್ಲಿ ಪಿಂಚಣಿ ಇಲ್ದಂಗೆ ಕಳೀತಾರೆ ಅಂತಕ್ಕಂತಹ ಒಂದು ಅನುಮಾನ ಕಾಡ್ತಾ ಇದೆ. ಏನೇ ಆಗಲಿ ನಮ್ಮ ಎಲ್ಲ ದಾಖಲೆಗಳನ್ನು ತೋರಿಸೋಣ. ನೈಜ ಫಲಾನುಭವಿಗಳು ನಾವೆಲ್ಲ ಏನಿದ್ದೀವಿ, ವಿಶೇಷ ಚೇತನರಾಗಿರ್ಬೋದು, ಸೀನಿಯರ್ ಸಿಟಿಸನ್ ಆಗಿರ್ಬೋದು, ವಿಧವಾ ವೇತನ ಪಡಿತಾ ಇರೋರು, ಏನು ನೈಜ ಫಲಾನುಭವಿಗಳಿದ್ದೀವಿ, ನಮ್ಮ ಎಲ್ಲ ದಾಖಲಾತಿಗಳನ್ನು ಅಂದರೆ ಮನೆಗೆ ಬಂದು ಏನು ಪರೀಕ್ಷೆಯನ್ನು ಮಾಡಲಿದ್ದಾರೆ, ಭೌತಿಕ ಪರಿಶೀಲನೆ ಆಗಿರ್ಬೋದು ಅಥವಾ ದಾಖಲಾತಿಗಳ ಪರಿಶೀಲನೆ ಆಗಿರ್ಬೋದು ಅಥವಾ GPS ಫೋಟೋ ಹೊಡೆಯಲು ನಮ್ಮ ಸರ್ಕಾರದಿಂದ ಅಧಿಕಾರಿಗಳು ಬರಬಹುದು. ಹಾಗಾಗಿ ತಮ್ಮ ಆದಾಯ ಪ್ರಮಾಣ ಪತ್ರ, ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ನಿಮ್ಮ UD ID ಕಾರ್ಡು, ವಿಶೇಷ ಚೇತನರಾಗಿದ್ದರೆ UD ID ಕಾರ್ಡು, ಹಿರಿಯ ನಾಗರಿಕರಾಗಿದ್ದರೆ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ನಿಮ್ಮ ವಯಸ್ಸಿನ ಪ್ರಮಾಣ ಪತ್ರಗಳಾದ ಐಡೆಂಟಿ ಕಾರ್ಡ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪುಸ್ತಕಗಳು, ಆರ್ಡರ್ ಕಾಪಿ ಇದನ್ನು ನೀವು ಜೋಪಾನವಾಗಿ ರೆಡಿ ಮಾಡಿಟ್ಕೊಳ್ಳಿ. ಪರಿಷ್ಕರಣೆಗೆ ಮುಂದಾಗಲಿ ಸರ್ಕಾರ. ನೈಜ ಫಲಾನುಭವಿಗಳನ್ನು ಗುರುತಿಸಿ, ನೈಜ ಫಲಾನುಭವಿಗಳು ಎಷ್ಟು ಜನ ಸಿಗ್ತಾರೆ ಅವರಿಗೆಲ್ಲರಿಗೂ ಕೂಡ ಆದಷ್ಟು ಬೇಗ ಈಗೇನು 1200 ರೂಪಾಯಿ ನಮ್ಮ ಹಿರಿಯ ನಾಗರಿಕರಿಗೆ ಕೊಡ್ತಾ ಇದ್ದಾರೆ, ಗರಿಷ್ಠ ಅವರಿಗೆ 3000 ರೂಪಾಯಿ ಪಿಂಚಣಿ ಹೆಚ್ಚಳ ಮಾಡಬೇಕು. ವಿಶೇಷ ಚೇತನರಿಗೆ ಏನು 1400 ರೂಪಾಯಿ ಕೊಡ್ತಾ ಇದ್ದಾರೆ, ಅವ್ರಿಗೂ ಕೂಡ 3000 ರೂಪಾಯಿಂದ 5000 ರೂಪಾಯಿ ಪಿಂಚಣಿ ಹೆಚ್ಚಳ ಮಾಡಬೇಕು. ವಿಶೇಷವಾಗಿ ವಿಧವೆಯರಿಗೆ ಬರೀ 800 ರೂಪಾಯಿ ಏನು ಕೊಡ್ತಾ ಇದೆ ಸರ್ಕಾರ, ಅವರಿಗೆ ಕನಿಷ್ಠ 2000 ರೂಪಾಯಿ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು. ಆವಾಗ ನಮಗೆ ನ್ಯಾಯ ಸಿಕ್ಕಂತಾಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಅಭಿಪ್ರಾಯವನ್ನು ತಿಳಿಸ್ತಾ, ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆಯನ್ನು ಕೂಡ ಖಂಡಿತವಾಗಲೂ ಬರೆದು ಹಾಕಬೇಕು. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.